ಪ್ರಸ್ತಾವ ಪದ್ಧತಿಯ 2ನೇ ಶ್ಲೋಕದಲ್ಲಿ ದೇಶಿಕರು ಭರತನನ್ನು ಸ್ತುತಿಸಿದ್ದಾರೆ. ಈಗ ಶ್ಲೋಕ ನೋಡೋಣ. ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜಾಂ ಯದುಪಗ್ನಮಶೇಷತಃ ಪೃಥಿವ್ಯಾಂ ಪ್ರತಿತೋ ರಾಘವ ಪಾದುಕಾ ಪ್ರಭಾವಃ. 2ನೇ ಸಾಲಿನಲ್ಲಿ ಯತುಪಗ್ನಮಶೇಷತಃ ಪೃಥಿವ್ಯಾಂ ಪ್ರತಿತೋ ರಾಘವ ಪಾದುಕಾ ಪ್ರಭಾವಃ ಅಂತಾರೆ. ಅಂದರೆ ಯಾವ ಭರತನಿಂದ ಮೊದಲುಗೊಂಡು ರಾಘವನ ಪಾದುಕೆಯ ಪ್ರಭಾವ ಈ ಪೃಥ್ವಿಯಲ್ಲಿ ಪ್ರಸರಿಸಿತೋ. ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜಾಂ. ಭಕ್ತಿ ಪಡೆದವರಿಗೆ ಅಂದರೆ ಭಕ್ತಿ ಸಾಧಿಸಿದವರಿಗೆ ಮೊದಲ ಉದಾಹರಣೆಯಾಗಿರುವ ಭರತನನ್ನು ನಮಸ್ಕರಿಸ್ತೀನಿ ಅಂತ. ಭಕ್ತಿಗೆ ಭರತ ಹೇಗೆ ಉದಾಹರಣೆ ಅಂದರೆ, ಭರತನನ್ನು ಎಲ್ಲರೂ ಅನುಮಾನದಿಂದ ನೋಡ್ತಿರ್ತಾರಂತೆ. ಅಂದರೆ ರಾಮ ಕಾಡಿಗೆ ಹೋಗೋದಕ್ಕೆ ಭರತನೂ ಕಾರಣನಿರಬಹುದು ಅನ್ನೋ ಅನುಮಾನ ಎಲ್ಲರಲ್ಲೂ ಬಂದಿರುತ್ತೆ. ಕೌಸಲ್ಯೆಯಿಂದ ಹಿಡಿದು ಗುಹನವರೆಗೂ ಎಲ್ಲರೂ ರಾಮನ ವನವಾಸಕ್ಕೆ ಭರತನೇ ಕಾರಣವಿರಬಹುದು ಅಂತ ಅನುಮಾನಿಸ್ತಾ ಇರ್ತಾರೆ. ರಾಮನನ್ನು ಹಿಂದಕ್ಕೆ ಕರೆಯೋದಕ್ಕೆ ಅಂತ ಭರತ ಬಂದಾಗ ಲಕ್ಷ್ಮಣ ದೂರದಿಂದಲೇ ಅವನನ್ನು ನೋಡಿ ಅವನನ್ನು ಸಂಹರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಮನಲ್ಲಿ ಅಪ್ಪಣೆ ಕೇಳ್ತಾನೆ. ರಾಮ ಅವನಿಗೆ ಸಮಾಧಾನವಾಗಿರೋದಕ್ಕೆ ಹೇಳಿ ಅವನನ್ನು ತಡಿತಾನೆ. ಇಂತಹ ಭರತ ಎಲ್ಲರ ಭಾವನೆಗಳನ್ನು ಸುಳ್ಳಾಗಿಸಿ ರಾಮನಿಲ್ಲದ ಅಯೋಧ್ಯ ನಗರವನ್ನು ಪ್ರವೇಶಿಸದೆ ರಾಮನಂತೆಯೇ ಬದುಕಿ ರಾಮ ಭಕ್ತಿಯನ್ನು ಮೆರೆದವನು. ಇಂತಹ ಭರತನಿಗೆ ನಮಸ್ಕರಿಸಿದ್ದಾರೆ ನಮ್ಮ ದೇಶಿಕರು. ಇನ್ನೊಂದು ಅರ್ಥದಲ್ಲಿ ಭರತ ಅಂದರೆ ಶ್ರೀನಾಥ ಮುನಿಗಳು. ದೇಶಿಕರು ತಮ್ಮ ಸಂಕಲ್ಪ ಸೂರ್ಯೋದಯದಲ್ಲಿ ನಮ್ಮ ದಿವ್ಯ ಪ್ರಬಂಧಕ್ಕೆ ರಾಗ ತಾಳ ಭಾವ ಸೇರಿಸಿ ನಮಗೆ ದಯಪಾಲಿಸಿದವರು ನಾಥಮುನಿಗಳು. ಅದರಲ್ಲೂ ನಮ್ಮಾಳ್ವಾರರ ತಿರುವಾಯ್ಮೊಳಿಗೆ ಭಾವ ರಾಗ ತಾಳ ಸೇರಿಸಿದ್ದಾರೆ. ಬಾ ಅಂದರೆ ಭಾವ, ರಾ ಅಂದರೆ ರಾಗ ಹಾಗೂ ತಾ ಅಂದರೆ ತಾಳ. ಹಾಗಾಗಿ ಭರತ ಅಂದರೆ ಶ್ರೀನಾಥ ಮುನಿಗಳು ಅಂತ ದೇಶಿಕರು ಹೇಳಿದ್ದಾರೆ. ಅಂತಹ ನಾಥಮುನಿಗಳಿಗೂ ನಮಸ್ಕರಿಸಿದ ಹಾಗೆ ಅರ್ಥೈಸಬಹುದು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.